ದೊಡ್ಡ ಗುಡ್ಡದ ರಹಸ್ಯ ಭಾಗ 10 ಲೇಖಕರು ರಾಘವ್ ವಿಶ್ವಾಸಿ. ಇಷ್ಟೆಲ್ಲ ನಡೆದರೂ ಸಹ ನೀವು ನನಗೆ ಒಂದು ಮಾತನ್ನು ಹೇಳಿಲ್ಲವಲ್ಲ. ಗುಟ್ಟಾಗಿ ವಿಚಾರವನ್ನು ಇಟ್ಟಿದ್ದೀರಾ. ನಾನಂದುಕೊಂಡಿದ್ದೆ ನೀವು ಮನೆ ಬಿಟ್ಟು ಪೇಟೆಯಲ್ಲಿ ಹೆಚ್ಚಿನ ಹೊತ್ತು ಕಳೆಯುತ್ತೀರಾ ಎಂದು. ಆದರೆ ಈಗ ತಿಳಿಯುತ್ತಿದೆ, ಊರಿನಲ್ಲಿ ಎಲ್ಲೂ ಕಾಣಿಸಿಕೊಳ್ಳದೆ ಆ ವಾಮನಸ್ವಾಮಿ ಜೊತೆ ಸೇರಿ ಈ ಸಾಹಸಕ್ಕೆ ಕೈ ಹಾಕಿದ್ದೀರಾ ಎಂದ ಧನಂಜಯ. ಹೌದು, ಅದರಲ್ಲಿ ತಪ್ಪೇನು? ಅಧಿಕಾರ ಇರುವಾಗಲೇ ಸಂಪತ್ತನ್ನು ವಶಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಯಾವ್ಯಾವುದೋ ಸಂಪತ್ತು ನಾಯಿ ನರಿಗಳ ಪಾಲಾಗುತ್ತದೆ ಎಂದು ಪೂಜಾರಿಯನ್ನೇ ನೋಡುತ್ತಾ ನುಡಿದ ಪುಟ್ಟಣ್ಣ. ಅದನ್ನು ಅರ್ಥ ಮಾಡಿಕೊಂಡ ಪೂಜಾರಿ, ಅಯ್ಯೋ, ನಿಮಗೆ ಸಹಾಯವಾಗಲಿ ಎಂದೇ ನಾನು ಇಷ್ಟೆಲ್ಲ ಸಹಕಾರ ಮಾಡಿದ್ದು. ನನಗೇನು ಹೆಚ್ಚಿಗೆ ಬೇಕಾಗಿಲ್ಲ. ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ರಂಗನಾಥ ಸ್ವಾಮಿಯ ದೇವಸ್ಥಾನದ ಪೂಜೆಯನ್ನು ಮಾಡಿಕೊಂಡು ಬರುವ ಅಲ್ಪ ಸ್ವಲ್ಪ ಕಾಸಿನಿಂದ ಜೀವನ ಹೊರೆಯುತ್ತೇವೆ ಎಂದ. ಸರಿ, ಈಗ ಕಂತೆಪುರಾಣ ಬಿಟ್ಟು ನಮ್ಮ ಕೆಲಸ ಸಾಧಿಸಿಕೊಳ್ಳಲು ಯಾವ ದಾರಿಯನ್ನು ಹುಡುಕೋಣ ಎಂದು ಕೇಳಿದ ಪುಟ್ಟಣ್ಣ. ದಾರಿ ಹುಡುಕೋದೇನು ಬಂತು? ಆ ಸುರಂಗ ಮಾರ್ಗ ಮೊದಲು ಎಲ್ಲಿದೆ ಎಂದು ಕಂಡುಹಿಡಿಯಬೇಕು. ಆ ಮೂಲಕ ನಾವು ಹೋಗಲು ಪ್ರಯತ್ನ ಪಡೋಣ ಎಂದು ಹೇಳಿದ ಧನಂಜಯ. ಆಗಲೇ ಹೇಳಿದನಲ್ಲ ಗೌಡ, ಆ ಪ್ರಯತ್ನವನ್ನು ನಾನು ಮಾಡಿದೆ ಎಂದು. ಅದನ್ನು ನೆನೆಸಿಕೊಂಡರೆ ಈಗಲೂ ಮೈ ನಡುಗುತ್ತದೆ. ಆ ಸಾಹಸಕ್ಕೆ ಕೈ ಹಾಕಬಾರದಿತ್ತು ಎಂದು ನನಗೆ ಅಲ್ಲಿಗೆ ಹೋದ ಮೇಲೆಯೇ ತಿಳಿದದ್ದು. ಅದೊಂದು ದುರ್ಗಮ ಹಾದಿ ಎಂದ. ಪುಟ್ಟಣ್ಣ ಅಂದು ನಡೆದ ಘಟನೆಯನ್ನು ವಿವರಿಸಲು ಹೊರಟಿದ್ದ. ನರಸಿಂಹಸ್ವಾಮಿಯ ದೇವಸ್ಥಾನದಿಂದ ಹಿಂಭಾಗಕ್ಕೆ ಒಂದು ಕಲ್ಲಿನ ಬಂಡೆಯಿಂದ ಸುರಂಗದ ಮಾರ್ಗವನ್ನು ಮುಚ್ಚಿದ್ದಾರೆ. ಅದನ್ನು ನೋಡಿದರೆ ಕಲ್ಲಿನಿಂದ ಕಟ್ಟಿರುವ ದೇವಸ್ಥಾನವಲ್ವಾ, ಇದೂ ಒಂದು ಕಲ್ಲು ಎಂದುಕೊಳ್ಳುತ್ತಾರೆ. ಆದರೆ ಅದೇ ಸುರಂಗದ ಮುಖ್ಯದ್ವಾರ ಎಂದು ಯಾರಿಗೂ ತಿಳಿದಿಲ್ಲ. ಹಿಂದೆ ಗಂಗರ ಕಾಲದಲ್ಲಿ ಈ ದೊಡ್ಡ ಪಟ್ಟಣದ ಮೇಲೆ ಆಕ್ರಮಣವಾದಾಗ ಜನರನ್ನು ರಕ್ಷಿಸಲು ದಾರಿ ಕಾಣದೆ ದಂಡನಾಯಕ ವೀರಮಲ್ಲ ಊರಿನ ಜನರನ್ನು ಈ ಸುರಂಗದ ಮಾರ್ಗದ ಒಳಗೆ ಹೋಗುವಂತೆ ಹೇಳಿ ಕಳುಹಿಸಿದ್ದನಂತೆ. ಕೈನಲ್ಲಿ ಪಂಜು ಹಿಡಿದ ಜನರು ಶತ್ರು ಸೈನಿಕರು ಸುರಂಗದ ಬಳಿಗೆ ಬಂದರೂ ಬರಬಹುದು ಎಂದು ಭಯಬಿದ್ದು ಕೈನಲ್ಲಿ ಹಿಡಿದಿದ್ದ ಪಂಜನ್ನು ಆಧಾರವಾಗಿಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕುತ್ತಾ ಹೋದರಂತೆ. ಒಳಗೆ ಹೋದಂತೆ ಅಲ್ಲಿದ್ದ ಪ್ರತಿ ಗೋಡೆಯ ಮೇಲೂ ಭಕ್ತ ಪ್ರಹ್ಲಾದನ ಹುಟ್ಟು ಹಾಗೂ ಅವರ ತಂದೆ ಹಿರಣ್ಯಕಶ್ಯಪುವಿನ ಮರಣದ ಪ್ರತಿಭಾಗವನ್ನು ಚಿತ್ರಿಸಲಾಗಿದೆ. ಹಿರಣ್ಯಕಶ್ಯಪುವನ್ನು ಕೊಂದ ನರಸಿಂಹನನ್ನು ಶಾಂತಿಗೊಳಿಸಲು ಪ್ರಹ್ಲಾದನ ಕೈಲೂ ಆಗಲಿಲ್ಲ. ಆಗ ಸ್ವತಃ ಲಕ್ಷ್ಮೀದೇವಿ ಬಂದಳೆಂದು ಅವಳನ್ನು ಕಂಡ ನರಸಿಂಹ ವಿಷ್ಣುವಿನ ತನ್ನ ಅವತಾರದ ಅರಿವಾಗಿ ಶಾಂತವಾದ ಎಂದು ಒಂದು ಕಥೆ ಹೇಳಿದರೆ, ಮತ್ತೊಂದು ಕಥೆಯಲ್ಲಿ ಆಗ ನರಸಿಂಹನ ಕೋಪವನ್ನು ತಡೆಯಲು ಶಾಂತಸ್ಥಿತಿಗೆ ತರಲು ದೇವತೆಗಳೆಲ್ಲರೂ ಶಿವನ ಮೊರೆ ಹೋದರೆಂದು, ಆಗ ಶಿವ ಶರಭನ ರೂಪದಲ್ಲಿ ಬಂದು ನರಸಿಂಹನ ಜೊತೆ ಕಾದಾಡಿದ ಎನ್ನುವ ಕಥೆ ಕೂಡ ಪ್ರಚಲಿತದಲ್ಲಿದೆ. ನರಸಿಂಹ ಎಂತಹ ಉಗ್ರದೇವನೋ ಹಾಗೆ ಭಕ್ತರಿಗೆ ಬೇಗ ಒಲಿಸುವ ಕರುಣಾಮಯಿ ಆತ ಎಂದು ತಮ್ಮ ಊರಿನ ರಕ್ಷಣೆಗಾಗಿ ನರಸಿಂಹನ ದೇವಾಲಯವನ್ನು ಕಟ್ಟಲಾಗಿತ್ತು. ಕಾಲಕ್ರಮೇಣ ವರ್ಷಗಳು ಕಳೆದು ಈಗ ನರಸಿಂಹನ ದೇವಸ್ಥಾನ ಪಾಳುಬಿದ್ದ ಗುಡಿಯಾಗಿದೆ. ಒಂದಷ್ಟು ಜನ ಹೇಳುವ ಪ್ರಕಾರ ಅಲ್ಲಿ ರಾವು ತಿರುಗುತ್ತಿದೆ ಎಂದು ಮೆತ್ತಗೆ ಹೇಳಿದ ಪುಟ್ಟಣ್ಣ. ಇಷ್ಟೆಲ್ಲಾ ಕಥೆ ನನಗೂ ಸಹ ಗೊತ್ತಿರಲಿಲ್ಲ ಎಂದ ಧನಂಜಯ. ನಿಮಗಾದರೂ ಗೊತ್ತೋ ಎಂದು ಪೂಜಾರಿಯ ಕಡೆ ತಿರುಗಿ ಕೇಳಿದ ಪುಟ್ಟಣ್ಣ. ಓ, ನಾನು ಚಿಕ್ಕಂದಿನಿಂದ ಈ ಪುರಾಣದ ಕಥೆಗಳನ್ನು ಅರೆದು ಕುಡಿದಿದ್ದೇನೆ ಎಂದ ಪೂಜಾರಿ. ಬಾಬಾ, ಪುರಾಣ ಬಿಟ್ಟು ಸುರಂಗ ಮಾರ್ಗಕ್ಕೆ ನೀವು ಹೋಗುವ ಪ್ರಯತ್ನ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದೇನಾಯಿತು? ಅದರ ಬಗ್ಗೆ ಹೇಳಿ ಎಂದ ಗೌಡ. ಸುರಂಗ ಮಾರ್ಗದ ಬಗ್ಗೆ ನರಸಿಂಹಸ್ವಾಮಿಯ ದೇವಸ್ಥಾನದ ನಕ್ಷೆಯಲ್ಲಿದೆ ಹಾಗೂ ಅಲ್ಲಿನ ಸುರಂಗ ಮಾರ್ಗವನ್ನು ಮುಚ್ಚಿರುವುದು ಕೂಡ ತಲತಲಾಂತರದಿಂದ ಎಲ್ಲರಿಗೂ ತಿಳಿದ ವಿಷಯವೇ ಆಗಿತ್ತು. ಆದರೆ ಯಾವ ಭಾಗದಲ್ಲಿ ಎಂದು ತಿಳಿದಿರಲಿಲ್ಲ. ಅವತ್ತು ದೇವಸ್ಥಾನದ ದುರಸ್ಥಿ ಕಾರ್ಯ ಮಾಡುವ ಆ ಬಂಡೆಯ ಬಳಿ ಕಲ್ಲು ಚೂರು ಮುರಿದು ಒಳಗೆ ದಾರಿಯಂತ ಜಾಗ ಕಂಡಿತು. ಅದನ್ನು ಆಳುಗಳು ಅಲ್ಲೇ ಇದ್ದ ನನಗೆ ಬಂದು ಹೇಳಿದರು. ನಾನು ಅಲ್ಲಿಗೆ ಹೋಗಿ ಅದನ್ನು ನೋಡಿ ನಕ್ಷೆಯನ್ನು ತರಿಸಿಕೊಂಡು ತಾಳೆ ಹಾಕಿದಾಗ ಅಲ್ಲಿ ಸುರಂಗ ಮಾರ್ಗ ಇದೆ ಎನ್ನುವುದು ತಿಳಿಯಿತು. ಅಲ್ಲಿದ್ದ ಕೆಲಸಗಾರರನ್ನು ಬೇರೆ ಕಡೆ ಕೆಲಸ ಮಾಡಲು ಹೇಳಿ ನಾನು ನೇರವಾಗಿ ಹೋಗಿ ವಾಮನಸ್ವಾಮಿಗಳನ್ನು ಭೇಟಿಯಾದೆ. ಅವರು ನನಗೆ ಸಹಾಯ ಮಾಡಲು ಒಪ್ಪಿಗೆ ಇತ್ತರು. ಹೋದ ವರ್ಷ ಸೂರ್ಯಗ್ರಹಣದ ಸಮಯದಲ್ಲಿ ಸುರಂಗ ಮಾರ್ಗಕ್ಕೆ ಹೋಗುವ ಸೂಕ್ತ ಸಮಯ ಎಂದು ಅವರು ಹೇಳುವುದರ ಜೊತೆಗೆ ಅಲ್ಲಿಂದ ಒಳಗೆ ಹೋದ ಮೇಲೆ ಇಬ್ಬರೂ ಜೀವಂತವಾಗಿ ಬರಬಹುದು, ಇಲ್ಲ ಇಬ್ಬರೂ ಸಾಯಬಹುದು ಎಂದು ಹೇಳಿದರು. ಅದನ್ನು ಕೇಳಿದ ನನಗೆ ಭಯವಾದರೂ ಆ ದಾರಿ ದೊಡ್ಡ ಕೆರೆಯ ಕಲ್ಯಾಣಿಯವರೆಗಿರುವಾಗ ಚಿನ್ನಾಭರಣ ಸಿಕ್ಕರೆ ನಾನೇ ತಾನೇ ಶ್ರೀಮಂತನಾಗುವುದು ಎಂದು ತುಂಬಾ ಖುಷಿಪಟ್ಟು ಸರಿಯಾದ ದಿನಕ್ಕೆ ಕಾದು ಸೂರ್ಯಗ್ರಹಣವ ದಿನ ಅಲ್ಲಿಗೆ ಹೋದೆವು. ಗ್ರಹಣದ ಶುರುವಿನ ಕಾಲದಲ್ಲೇ ಬಂಡೆಯನ್ನು ಚೂರು ಸರಿಸಿ ಒಳಗೆ ನುಸುಳಿಕೊಂಡು ಹೋದೆವು. ನಿಜ ಹೇಳಬೇಕು ಅಂದ್ರೆ ಇಷ್ಟು ವರ್ಷವಾದರೂ ಆ ಬಂಡೆ ಚೂರು ಕದಲಲಿಲ್ಲ.
ಆಗ ಅದರಿಂದ ಬಿರುಕು ಮೂಡಿದ ಜಾಗದಲ್ಲಿ ಹಾರೆಯಿಂದ ಒಂದೆರಡು ಏಟು ಹಾಕಿ ಕಿಂಡಿಯಂತ ಕಾಣುತ್ತಿದ್ದ ಜಾಗದಲ್ಲಿ ಮತ್ತಷ್ಟು ಜಾಗ ಮಾಡಿಕೊಂಡು ಒಳಗೆ ಹೋದೆವು. ಮಣ್ಣಿನಿಂದ ಕೂಡಿದ ಜಾಗ. ಇಷ್ಟು ವರ್ಷಗಳಾದರೂ ಗಾಳಿ ಬೆಳಕಿಲ್ಲದೆ ಇರುವುದರಿಂದ ಅಲ್ಲಿ ಮೊದಲಿಗೆ ಉಸಿರಾಟದ ಸಮಸ್ಯೆಯಾದರೂ ಮುಂದೆ ಸರಿಹೋಯಿತು. ಮಳೆ ನೀರು ಬಂದಾಗ ಅದು ಇಲ್ಲಿಯವರೆಗೂ ಬರುತ್ತಿತ್ತು ಎಂದು ಹೇಳುವುದಕ್ಕೆ ಮಣ್ಣು ಆಗಾಗ ಹಸಿಯಾಗಿ ಮತ್ತಷ್ಟು ಕಡೆ ಒಣಗಿದ ರೀತಿ ನೋಡಿದರೆ ತಿಳಿಯುತ್ತಿತ್ತು. ಅಬ್ಬಬ್ಬ ಎಂದರೆ ನಾವು 100 ಮೀಟರ್ ದೂರ ಹೋಗಿರಬಹುದು. ಅಲ್ಲಿ ದೊಡ್ಡದಾದ ಕಬ್ಬಿಣದ ಬಾಗಿಲು ಅಡ್ಡ ಸಿಕ್ಕಿತು. ಕಲ್ಲಿಗೆ ಕಬ್ಬಿಣದ ಬಾಗಿಲನ್ನು ಭದ್ರವಾಗಿ ಹೊಂದಿಸಿದ್ದರು. ಹೊರಗಿನಿಂದ ಇದ್ದಂತಹ ಬೀಗಲನ್ನು 10 ಏಟುಗಳಿಂದ ಹೊಡೆದಾಗ ಅದು ಒಡೆಯಿತು. ಯಾವುದೋ ಪುರಾತನ ಕಾಲದ ದೇವಸ್ಥಾನದ ಬೀಗಲನ್ನು ಒಡೆಯಲು 10 ಏಟು ಹಾಕಬೇಕಾದರೆ ಅದು ಇನ್ನೆಷ್ಟು ಗಟ್ಟಿಯಾದ ವಸ್ತುವಾಗಿರಬೇಕು ಎಂದುಕೊಂಡೆ. ಆದರೆ ಒಳಗಿನಿಂದ ಬಿಗಿಯಾಗಿತ್ತು. ಎಷ್ಟೇ ಬಾರಿ ತಳ್ಳಲು ಪ್ರಯತ್ನ ಮಾಡಿದರೂ ಅದು ತೆರೆದುಕೊಳ್ಳಲಿಲ್ಲ. ಬಾಗಿಲನ್ನು ಜೋರಾಗಿ ಅಲುಗಿಸಿ ನೋಡಿದಾಗ ಚೂರೇ ಚೂರು ಪ್ರಮಾಣದ ಕಿಂಡಿಯಂತ ಬಿರುಕು ಮೂಡಿತು. ನನ್ನ ಕೈನಲ್ಲಿದ್ದ ಪಂಜನ್ನು ತೆಗೆದುಕೊಂಡ ವಾಮನ ಸ್ವಾಮಿಗಳು ಆ ಕಿಂಡಿಯಲ್ಲಿ ಇಣುಕಿ ನೋಡಿ ತಕ್ಷಣ ಪಂಜಿನ ಕೈ ಬಿಟ್ಟರು. ಕೆಳಗೆ ಬೀಳುತ್ತಿದ್ದ ಪಂಜನ್ನು ತಕ್ಷಣ ಹಿಡಿದ ನಾನು ಏನಾಯಿತು ಎಂದು ಕೇಳಿದಾಗ ಶ್ ಎಂದು ಹೇಳಿ ಅಲ್ಲಿಂದ ಹಿಂದೆ ಬರುವಂತೆ ಹೇಳಿದರು. ಏನಾಯಿತು ಅಂತೆ ಹೇಳಿ ಮೊದಲು ಎಂದೆ. ಮಾತನಾಡಬೇಡ ಎಂದು ಮೆಲ್ಲನೆ ಹೇಳಿದವರು ನನ್ನ ಕೈ ಹಿಡಿದು ಹಿಂದಕ್ಕೆ ಬಾ ಎಂದು ಎಳೆದರು. ಅದೇನಿದೆ ಒಳಗೆ ನಾನು ನೋಗಬೇಕು ಎಂದು ಅವರ ಕೈಯಿಂದ ಬಿಡಿಸಿಕೊಂಡು ಪಂಜಿನ ಬೆಳಕನ್ನು ಗಿಂಡಿಯ ಮೇಲೆ ಹಿಡಿದು ನಾನು ನೋಡಿದೆ. ಅಷ್ಟೇ, ನನಗೆ 1, 2 ಎಲ್ಲ ಅದೇ ಜಾಗದಲ್ಲಿ ಮಾಡಿಕೊಳ್ಳುವಂತಾಯಿತು. ಅಲ್ಲಿದ್ದದ್ದು ದೊಡ್ಡದಾದ ಸರ್ಪ. ಅದರ ತಲೆ 3 ಇರಬಹುದು, ಅಲ್ಲಲ್ಲ 1000 ತಲೆ ಇರಬಹುದು. ಅದು ಅತ್ತಿತ್ತ ವಾಲುತ್ತಾ ಯಾರನ್ನೋ ತೂಗುವಂತಿತ್ತು. ನಾರಾಯಣನನ್ನು ಹೇಗೆ ತನ್ನ ದೇಹವನ್ನು ಸುರುಳಿಸುತ್ತಿಕೊಂಡು ಆದಿಶೇಷ ತೂಗುವನೋ ಇಲ್ಲೂ ಹಾಗೆ ಆಗುತ್ತಿತ್ತು ಎನಿಸಿತು. ಅವರ ಒಂದು ಹಲ್ಲಿಗೂ ನಾವು ಸಮವೆಲ್ಲ ಎಂದರೆ ಅರ್ಥಮಾಡಿಕೊಳ್ಳು ಅಲ್ಲಿ ಯಾವ ತರಹದ ಭದ್ರತೆಯಿದೆ ಎಂದು. ಪುಟ್ಟಣ್ಣ ಎಲ್ಲವನ್ನೂ ಹೇಳಿ ಪಕ್ಕದಲ್ಲಿದ್ದ ನೀರನ್ನು ಕುಡಿದ. ಗೌಡ ಈ ವಿಷಯ ಕೇಳಿ ಮಾತ್ರಕ್ಕೆ ಬೆವರು ಧಾರಾಕಾರವಾಗಿ ಕಿತ್ತುಕೊಂಡು ಬರುತ್ತಿತ್ತು. ಪೂಜಾರಿಯಂತೂ ಮುದುರಿ ಕುಡಿತಿದ್ದ. ಹಾವು ತನ್ನ ಪಕ್ಕದಲ್ಲೇ ಎಲ್ಲಾದರೂ ಬಂದು ಬಿಡಬಹುದು ಎನ್ನುವಂತೆ. ಅದಕ್ಕೆ ಇದನ್ನು ಭೇದಿಸಲು ವಾಮಮಾರ್ಗದಲ್ಲಿ ಹೋಗದ ಹೊರತು ಯಾವುದೇ ಆಧುನಿಕ ತಂತ್ರವಾಗಲಿ ದೇವಪಠಣದ ಮೂಲಕ ಸಾಧ್ಯವಿಲ್ಲ ಎಂದು ನಾನು ವಾಮನಸ್ವಾಮಿ ಮಾತನಾಡಿಕೊಂಡೆವು. ಇದಕ್ಕೊಂದು ಸರಿಯಾದ ಉಪಾಯ ಹುಡುಕಬೇಕು ಎಂದು ಸಮಯ ದೂಡುತ್ತಾ ಮುಂದಕ್ಕೆ ಹೋಗುತ್ತಿದ್ದಾಗಲೇ ನೀನು ಬಂದು ದೊಡ್ಡ ಕೆರೆಯ ಒಳಗಿರುವ ಕಲ್ಯಾಣಿಯ ಬಗ್ಗೆ ಹೇಳಿದಾಗ ಮಂತ್ರಗಾರಿಕೆಯನ್ನು ಬಲ್ಲ ಹೆಣ್ಣು ಈ ಕೆಲಸಕ್ಕೆ ಸೂಕ್ತ ಎಂದು ವಾಮನಸ್ವಾಮಿ ನಿಮಗೆ ಸಲಹೆಯಿತ್ತದ್ದು. ಮುಂದೆ ಅವಳಿಂದ ನಮ್ಮ ಕೆಲಸ ಕೂಡ ಮಾಡಿಕೊಳ್ಳಬಹುದು ಎಂದು ನಾನು ಹಾಗೂ ವಾಮನಸ್ವಾಮಿ ಮಾತನಾಡಿಕೊಂಡೆವು. ಅಷ್ಟರಲ್ಲಿ ಏನೇನೋ ಆಗಿ ವಿಶಾಖ ಕೂಡ ಸತ್ತು ಹೋದಳು ಎಂದ ಪುಟ್ಟಣ್ಣ, ಧನಂಜಯ ಹಾಗೂ ಪೂಜಾರಿ ಮೂವರು ನರಸಿಂಹಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಹಾಗೂ ದೊಡ್ಡ ಕೆರೆಯ ಒಳಗಿರುವ ಕಲ್ಯಾಣಿಯ ಬಗ್ಗೆ ಮಾತನಾಡುತ್ತಾ ತಮಗೆ ತಿಳಿದ ಪ್ರತಿಯೊಂದು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದರು. ಮಾತನ್ನು ಮುಂದುವರಿಸಿದ ಪುಟ್ಟಣ್ಣ, ಬಾಮೈದ, ನಿನಗೆ ಗೊತ್ತಾ ಆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಂದಿಗೂ ಬಾಗಿಲು ಇಲ್ಲ ಎಂದಾಗ? ಹೌದು, ನನಗೂ ಗೊತ್ತು. ಆ ದೇವಸ್ಥಾನಕ್ಕೆ ನಿಮ್ಮ ಮುತ್ತಾತ ಅಲ್ವಾ ಚಿನ್ನದ ಬಾಗಿಲು ಹಾಕಿಸಿದ್ದು ಎಂದ ಗೌಡ. ನೀನು ಹೇಳಿದ್ದು ಸರಿ. ಆಗ ನಮ್ಮ ಮುತ್ತಾತ ನರಸಿಂಹಸ್ವಾಮಿಯ ಭಕ್ತಿಯಿಂದ ಚಿನ್ನದ ಬಾಗಿಲು ಮಾಡಿಸಿದ್ದರಂತೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಚಿನ್ನದ ಬಾಗಿಲೇ ಇರಲಿಲ್ಲ ಎಂದ ಪುಟ್ಟಣ್ಣ. ಮುಂದೇನಾಯಿತು ಅಂತ ನನಗೆ ಗೊತ್ತು. ನರಸಿಂಹಸ್ವಾಮಿ ಹಾಗೂ ಲಕ್ಷ್ಮೀದೇವಿ ಯಾವಾಗಲೂ ಸಂಚಾರ ಮಾಡಬೇಕು ಅಂತಾನೆ ಹಿಂದಿನ ಕಾಲದಿಂದಲೂ ಆ ದೇವಸ್ಥಾನಕ್ಕೆ ಬಾಗಿಲನ್ನು ಮಾಡಿಸಿರಲಿಲ್ಲ. ನಿಮ್ಮ ಮುತ್ತಾತ ಚಿನ್ನದ ಬಾಗಿಲು ಮಾಡಿಸಿದ್ದರು ಸಹ ಅದನ್ನು ಒದ್ದು ದೊಡ್ಡ ಕೆರೆಯ ಕಲ್ಯಾಣಿಯವರೆಗೂ ಹೋಗಿ ಬೀಳುವಂತೆ ಒದ್ದಿದ್ದನಂತೆ ನರಸಿಂಹಸ್ವಾಮಿ. ಇದು ಊರವರು ಹೇಳುವ ಮಾತು. ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಯಾರಿಗೆ ಗೊತ್ತು? ಕಳ್ಳರ ಕೈಚಳುಕವೇ ಆಡಿರಬಹುದು ತಾನೇ. ಕಳ್ಳರು ತಾವು ಕದ್ದು ಅದನ್ನು ದೇವರ ಹೆಸರಿಗೆ ತೂಗು ಹಾಕಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಗೊತ್ತು ದೊಡ್ಡ ಕೆರೆಯ ಒಳಗಿರುವ ಕಲ್ಯಾಣಿಯ ಹತ್ತಿರ ಯಾರಿಗೂ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದ ಪುಟ್ಟಣ್ಣ. ನೀವು ಹೇಳೋದು ಕೂಡ ಸರಿಯೈತೆ ಬಾವಾ ಎಂದ ಗೌಡ ತಲೆಯಾಡಿಸಿದ. ಇಷ್ಟೆಲ್ಲ ಆಗಿದ್ರೂ ಸಹ ಕಲ್ಯಾಣಿ ಒಳಗೆ ಏನಿದೆ ಅನ್ನೋದನ್ನ ಮಾತ್ರ ತಿಳಿದುಕೊಳ್ಳೋದನ್ನ ನೀವಿಬ್ಬರೂ ಬಿಟ್ಟಿಲ್ಲ ಎಂದ ಪೂಜಾರಿ. ಮುಂದುವರಿಯುವುದು. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.